ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಗೊತ್ತುಂಟು, ಎಲ್ರಿಗೂ ಸಹ ಬೇಜಾರಾಗಿದೆ. ನನಗೆ ಬೇಜಾರಾಗಿದೆ, ನಿಮಗೆ ಬೇಜಾರಾಗಿದೆ. ಪ್ರತಿಯೊಬ್ಬ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಗೆ ಭಾರಿ ಬೇಜಾರಾಗಿರ್ತದೆ. ನಿನ್ನೆ ಒಂದು ಸೋಲು, ಭಾರತ ಏನು 22 ರನ್ನಿಂದ ಸೋತ್ರಲ್ಲ, ಅದು ಈ ಸೋಲು ಹಲವಾರು ವರ್ಷಗಳ ಕಾಲ ನೆನಪಿರ್ತದೆ. ಯಾಕಂತಂದರೆ ಸೋತದಕ್ಕಲ್ಲ, ಫೈಟ್ ಬ್ಯಾಕ್ ಕೊಟ್ಟು ಸೋತ್ರಲ್ಲ, ಹತ್ತಿರ ಬಂದು ಸೋತ್ರಲ್ಲ ಅದು. ಆ್ಯಂಡ್ ಫೈಟ್ ಬ್ಯಾಕ್ ಕೊಟ್ಟದ್ದು ಯಾರು? ಒಬ್ಬ ಆಲ್ರೌಂಡರು ಮತ್ತು ಇಬ್ಬರು ಬೌಲರ್ಸ್. ಅವರ ಬ್ಯಾಟಿಂಗ್ ರೆಕಾರ್ಡ್ ಒಳ್ಳೆಯದೇ ಇಲ್ಲ. ಎಸ್ಪೆಷಲಿ ಬುಮ್ರಾ ಅವರು ನಿನ್ನೆ ಮ್ಯಾಚ್ ಬಿಟ್ಟಾಕಿ ಕಳೆದ 7 ಇನ್ನಿಂಗ್ಸಲ್ಲಿ ಅವರು 6 ಸಲ 0 ಹೊಡೆದಿದ್ದಾರೆ. ಸೊ ಅವರಿಬ್ಬರು ಕೊಟ್ಟಂತಹ ಸಪೋರ್ಟು ನಮ್ಮ ಆಲ್ರೌಂಡರ್ ಜಡೇಜಾ ಅವರಿಗೆ ಅಲ್ಲಿ ತನಕ ಮ್ಯಾಚನ್ನು ತಗೊಂಡೋಗಿ 22 ರನ್ನಿಂದ ಸೋತ್ರಲ್ಲ, ಅದು ಸೋತದಕ್ಕೆ ಭಾರಿ ಬೇಜಾರು. ಇದೊಂಥರ ಮಿಕ್ಸ್ಡ್ ಫೀಲಿಂಗ್. ಒಂದು ಅಲ್ಟಿಮೇಟ್ ಹ್ಯಾಶ್ ರೆಸ್ಪೆಕ್ಟ್ ಈ 3 ಪ್ಲೇಯರ್ಸಿಗೆ. ಎಂತ ಒಂದು ಕರೇಜ್ ತೋರಿಸಿದ್ರು ಮಾರ್ರೆ, ನಿಧಾನಕ್ಕೆ ಹಾಗೆ 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 ಟಾರ್ಗೆಟ್ ಹತ್ರ ಹೋಗಿದಂಥ ರೀತಿ ಸೋ ಗುಡ್, ಐ ಪ್ಲೀಸಿಂಗ್ ಅಂತ ಹೇಳ್ತಾರಲ್ಲ. ಟೆನ್ಷನ್ ಎಲ್ಲ ಆಗ್ತಾ ಇತ್ತು, ಒಪಿನಿಯನ್ ಏನೇನೇನೋ ಬರ್ತದೆ, ಅದರ ಬಗ್ಗೆ ಮಾತಾಡ್ತೇನೆ. ಮತ್ತೆ ನನ್ನ ಪ್ರಕಾರ ಸೋತದಕ್ಕೆ ಪ್ರಮುಖ ಕಾರಣ ಹೇಳಿ ಬಿಡ್ತೇನೆ. ನೋಡಿ, ಫಸ್ಟ್ ಇನ್ನಿಂಗ್ಸಲ್ಲಿ ಇಂಗ್ಲೆಂಡ್ 271ಕ್ಕೆ 7 ವಿಕೆಟ್ ಹೋಗಿದೆ, 271. ನೆಕ್ಸ್ಟ್ 3 ವಿಕೆಟ್ಸಲ್ಲಿ 116 ರನ್ಸ್ ಬಂತು. 271ರಿಂದ 387 ತನಕ ಇಂಗ್ಲೆಂಡನ್ನು ಫಸ್ಟ್ ಇನ್ನಿಂಗ್ಸಲ್ಲಿ ಹೊಡಿಲಿಕ್ಕೆ ಬಿಟ್ಟದ್ದು ದೊಡ್ಡ ತಪ್ಪು. ಅದು ಬಿಗ್ಗೆಸ್ಟ್ ಮೈನಸ್. ಸ್ಮಿತ್ ಅವರದ್ದು ಕ್ಯಾಚ್ ರಾಹುಲ್ ಅವರು ಥರ್ಡ್ ಸ್ಲಿಪ್ಪಲ್ಲಿದ್ದಾಗ ಬಿಟ್ಟರು. ಆವಾಗ ಜಸ್ಟ್ 6 ರನ್ ಮಾತ್ರ ಹೊಡೆದದ್ದಾಗಿತ್ತು ಸ್ಮಿತ್. ಅಲ್ಲಿಂದ ಒಂದು 50 ಹೊಡೆದ್ರು. ಬರೀ ಅವರ 50 ಆಗಲಿಲ್ಲ, ಅವರು 50 ಹೊಡೆಯುವಾಗ ಆ ಕಡೆಯಿಂದ ಅವರಿಗೆ ಬೆಂಗಾವಲಾಗಿ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡದ್ದು ಬೌಲರ್ ಕಾರ್ಸ್, ಅವರು ಕೂಡ 50 ಹೊಡೆದ್ರು. ಸೊ ಆ ಥರದ ಒಂದು ದೊಡ್ಡ ಪಾರ್ಟ್ನರ್ಶಿಪ್ ಬಂದು 271ರಿಂದ 387 ಆಯಿತು. ಆನ್ ದಿ ಅದರ್ ಹ್ಯಾಂಡ್ ನಮ್ಮ ತಂಡ 276 ಅಲ್ಲ, 376ಕ್ಕೆ 7ನೇ ವಿಕೆಟ್ ಬಿದ್ದದ್ದು. ಸೊ ಅವ್ರದ್ದು 271ಕ್ಕೆ ಬಿದ್ದರೆ ನಮ್ದು 376ಕ್ಕೆ 7ನೇ ವಿಕೆಟ್ ಬಿದ್ದದ್ದು. ಬಟ್ ನೆಕ್ಸ್ಟ್ 11 ರನ್ನಲ್ಲಿ ಆಲ್ ಔಟ್ ಆಗಿ ಹೋದ್ವಿ. ಆ ಫಸ್ಟ್ ಇನ್ನಿಂಗ್ಸಲ್ಲಿ ಏನು ಆ ಮಿನಿಮಮ್ ಒಂದು 50-60 ರನ್ ಲೀಡ್ ಬರಬಹುದು ಅಂತ ನಾವು ಅಂದ್ಕೊಂಡಿದ್ವಿ, ಆ ಒಂದು ಲೀಡ್ ಬರಲಿಲ್ಲಲ್ಲ. ಅದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಯಿತು. ಆ ಒಂದು ಲೀಡ್ ಸಿಕ್ಕಿದ್ದಿದ್ರೆ ಭಾರತ ವಿನ್ ಆಗಿರ್ತಿತ್ತು. ಯಾಕಂತಂದರೆ ಈ ಪಿಚ್ಚಲ್ಲಿ ಡೇ 5 ಪಿಚ್ಚಲ್ಲಿ, ಲಾರ್ಡ್ಸ್ ಇದು ಡೇ 5 ಮಿಸ್ಬಿಹೇವಿಂಗ್ ಪಿಚ್ಚಲ್ಲಿ, ಅನ್ಈವನ್ ಬೌನ್ಸ್ ಅದೆಲ್ಲ ಇರುವಂಥ ಪಿಚ್ಚಲ್ಲಿ 193 ಕೂಡ 393 ಥರ ಅನ್ನಿಸ್ತಾ ಇತ್ತು. ಅಷ್ಟು ಕಷ್ಟ ಹೇಳ್ಬೋದು. ಈ ಕ್ರಿಕೆಟನ್ನು ಕರೆಕ್ಟಾಗಿ ನೋಡದಿರೋರು, ಟೆಸ್ಟ್ ಕ್ರಿಕೆಟ್ ಕರೆಕ್ಟಾಗಿ ಫಾಲೋ ಮಾಡದಿರೋರಿಗೆ ಒಂದು 193 ರನ್ ಹೊಡಿಲಿಕ್ಕಾಗಲಿಲ್ಲ ಇವರಿಗೆ ಅಂತ ಮಾತಾಡ್ತಾರೆ. ಬಟ್ ಸುಮಾರು ವರ್ಷಗಳಿಂದ ಟೆಸ್ಟ್ ಕ್ರಿಕೆಟ್ ನೋಡ್ಕೊಂಡು ಬಂದರೆ ನಿಮಗೆ ಗೊತ್ತಿರ್ತದೆ, 4th ಇನ್ನಿಂಗ್ಸಲ್ಲಿ ಈ ಸೇನಾ ಕಂಟ್ರೀಸಲ್ಲೆಲ್ಲ 150 ದಾಟಿದ್ರೆ ಕಷ್ಟ ಮಾರೆ ಇದು ಚೇಸ್ ಮಾಡೋದು. ಅದು ಚೇಸ್ ಮಾಡ್ಬೇಕಂತಂದರೆ ಒಂಥರ ಫುಲ್ ಬ್ಯಾಟಿಂಗ್ ಟ್ರ್ಯಾಕ್ ಆಗಿರಬೇಕು. ಆ್ಯಂಡ್ ಏನು ಸೌತ್ ಆಫ್ರಿಕಾ ಏನು ಚೇಸ್ ಮಾಡಿದ್ರಲ್ಲ WTC ಫೈನಲಿ, ಆ ಥರ ಪ್ರತಿ ಸಲ ಸಹ ಆಗೋದಿಲ್ಲ. ಅವರು ಭರ್ಜರಿಯಾಗಿ ಆಡಿದ್ರು ಬಿಡಿ. ಬಟ್ ನಿನ್ನೆಯ ಈ ಪಿಚ್ಚಲ್ಲಿ 193 ಕೂಡ ಭಾರಿ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಆಲ್ರೆಡಿ 4 ವಿಕೆಟ್ ಹೋಗಿ ಆಗಿತ್ತು ನಮ್ಮದು. ಟಾಪ್ ಆರ್ಡ್ರಲ್ಲಿ ಜೈಸ್ವಾಲ್ ಆ ಶಾಟ್ ಹೊಡೆದು ಔಟ್ ಆದದ್ದು. ಅಂದರೆ ಅವ್ರಿಗೆ ಯಾರೋ ಹೇಳಿಬಿಟ್ರ, ಎಂತ ಹೇಳಿದ್ರು ಅಂತ ಗೊತ್ತಿಲ್ಲ. 20 ಓವರಲ್ಲಿ 193 ಟಾರ್ಗೆಟ್ ಅಂತ ಹೇಳಿದರೆ ಎಂತಂತ ಗೊತ್ತಿಲ್ಲ. T20 ಆಟಕ್ಕೆ ಮುಂದೆ ಬಂದವರ ಥರ ಅದೊಂದು ಕೆಟ್ಟದೊಂದು ಅತಿ ಕೆಟ್ಟ ಶಾಟ್ ಹೊಡೆದು ಔಟ್ ಅದು. ಸುಮ್ಮನೆ ವಿಕೆಟ್ ಕೈ ಚೆಲ್ಲಿದ್ದು. ಇನ್ನೊಂದು ನಾಯರ್ ಅವರು ಪಟಾರ್ ಅಂತ ಕೈ ಎತ್ತಿದ್ರು, ಶಾರ್ಟೇ ಆಫರ್ ಮಾಡಲಿಲ್ಲ. ನೀವು ಶಾರ್ಟ್ ಆಫರ್ ಮಾಡದಿದ್ದಾಗ ಇಂಪ್ಯಾಕ್ಟ್ ಔಟ್ಸೈಡ್ ಆಫ್ ಇದಂತೆಲ್ಲ ನೋಡೋದಿಲ್ಲ, ಅದು ವಿಕೆಟಿಗೆ ತಾಗಿದ್ರೆ ಆಯಿತು, LBW ಕೊಟ್ಟರು. ಸೊ ಆಕಾಶ್ ದೀಪ್ ಅವರು ಬೋಲ್ಡ್ ಆದರು. ಕೆಲವರು ರಾಹುಲ್ಗೆ ಬೈತಾ ಇದ್ರು, ಎಂತ ಮಾರ್ರೆ ಆಕಾಶ್ ದೀಪ್ಗೆ ಸ್ಟ್ರೈಕ್ ಕೊಟ್ಟು ಇವರು ನಾನ್ ಸ್ಟ್ರೈಕರ್ ಎಂಡಲ್ಲಿದ್ದಾರೆ ಅಂತ. ಇವರು ಅಪರೂಪಕ್ಕೆ ಕ್ರಿಕೆಟ್ ನೋಡೋರು ಅಂತ ಕಾಣ್ತದೆ. ನೈಟ್ ವಾಚ್ಮನ್ ಅಂತ ಬರುವಂತಹ ಬೌಲರ್ ಇದು ಕೆಲಸವೇ ಅದು. ಏನು ಒಂದು ಬ್ಯಾಟ್ಸ್ಮನನ್ನು ಔಟ್ ಆಗೋದಾಗೆ ನೋಡಿಕೊಳ್ಬೇಕು, ಜಾಸ್ತಿ ಸ್ಟ್ರೈಕ್ ಅವರು ಆಡಬೇಕು, ಅದು ಅವರ ಕೆಲಸ. ಅದು ಕರೆಕ್ಟಾಗಿ ರಾಹುಲ್ ಅವರು ಮಾಡಿದ್ರು. ರಾಹುಲ್ ಅವರು ಸಿಂಗಲ್ ತೆಗೆದುಕೊಟ್ಟು ಆಕಾಶ್ ದೀಪಿಗೆ ಆಡಲಿಕ್ಕೆ ಬಿಟ್ಟಿದ್ರು. ಯಾಕಂತಂದರೆ ಬೌಲರ್ ಔಟ್ ಆದರೂ ಪರವಾಗಿಲ್ಲ, ಒಬ್ಬ ಬ್ಯಾಟ್ಸ್ಮನ್ ನಾಟ್ ಔಟ್ ಆಗಿರಬೇಕು ಮರುದಿನ ಬರಲಿಕ್ಕೆ ಅಂತ. ಗಿಲ್ ಅವರು ಎಲ್ಲ ಮ್ಯಾಚಲ್ಲಿ ಸೇಮ್ ಪ್ಲೇಯರ್ ಎಲ್ಲ ಮ್ಯಾಚಲ್ಲಿ ಸಹ ಆಡಲಿಕ್ಕೆ ಆಗೋದಿಲ್ಲ. ಸೊ 2 ಟೆಸ್ಟ್ ಮ್ಯಾಚಲ್ಲಿ ಭಾರಿ ಚಂದ ಮಾಡಿ ಆಡಿದ್ರು. 3rd ಟೆಸ್ಟ್ ಮ್ಯಾಚ್ಗೆ ಲಾರ್ಡ್ಸಲ್ಲಿ ಅವರು ಸೂಪರಾಗಿ ಆಡಲಿಲ್ಲ ಅಂತ ಅಂದ ಕೂಡಲೇ ಮತ್ತೆ ಪುನಃ ಫ್ಲ್ಯಾಟ್ ಟ್ರ್ಯಾಕ್ ಇದ್ರೆ ಮಾತ್ರ ಆಡೋದು ಹಾಗೆ ಹೀಗೆ ಅಂತ. ಯಾವುದಾದ್ರೂ ಪ್ಲೇಯರ್ ಎಲ್ಲ ಮ್ಯಾಚು ಆಡಿದಂಥ ಒಂದು ಎಕ್ಸಾಂಪಲ್ ಉಂಟಾ ಇದ್ರೆ ದಯವಿಟ್ಟು ತಿಳಿಸಿ. ಎಲ್ಲ ಮ್ಯಾಚಲ್ಲಿ ಸಹ, ಎಲ್ಲ ಇನ್ನಿಂಗ್ಸಲ್ಲಿ ಸಹ 50-60 ಹೊಡೆದದ್ದು ಯಾರಾದ್ರೂ ಇದೆಯಾ? ಇಲ್ಲ. ಅದು ಏನು ಅದು
ಇದು ಪಾರ್ಟ್, ಗೇಮ್ ಇದೊಂದು ಪಾರ್ಟ್, ಅದು ಎಲ್ಲರದ್ದು ಪ್ಲೇಯರ್ಸ್ ಹೀಗೆ ಹೀಗೆ ಗ್ರಾಫ್ ಇದ್ದೇ ಇರ್ತದೆ. ಸೊ 4 ವಿಕೆಟ್ ಹೋಗಿತ್ತು ನಿನ್ನೆ ಫಸ್ಟ್ ಸೆಷನಲ್ಲೇ, ಮತ್ತೆ 4 ವಿಕೆಟ್ ಹೋಯಿತು. ಪಂತ್ ಅವರು ಔಟ್ ಆದಂಥ ಬಾಲು ಪಿಚ್ಚಾಗಿ ಜಸ್ಟ್ ಆರ್ಚರ್ ಅವರು ಹಾಕಿದಂಥ ಬಾಲ್ ಪಿಚ್ಚಾಗಿ ಜಸ್ಟ್ ಡಿವಿಯೇಟ್ ಆಯಿತು, ಅದು ಔಟ್ಸೈಡ್ ಎಡ್ಜ್ ಮಿಸ್ ಆಗಿ ಡಮ್ ಅಂತ ಬೋಲ್ಡ್ ಆದರು. ಆ್ಯಂಡ್ ರಾಹುಲ್ ಅವರು ಔಟ್ ಆದ ಬಾಲ್ಸ್ ಆಗಿ ಏನದು LBW ಬಾಲು ಪಿಚ್ಚಾಗಿ ಪಟಾರ್ ಅಂತ ಒಳಗಡೆ ಬಂದಿದೆ. ಸ್ಟೋಕ್ಸ್ ಹಾಕಿದಂಥ ಬಾಲು ಸ್ಟೋಕ್ಸ್ ಅಣ್ಣ ಜೀವ ಬಿಟ್ಟು ಬೌಲಿಂಗ್ ಹಾಕಿದ್ದಾರೆ ಮಾರ್ರೆ. ಫಸ್ಟ್ ಸ್ಪೆಲ್ ಅವ್ರದ್ದು ನಿನ್ನೆ ಫಸ್ಟ್ ಸ್ಪೆಲ್ ಕಂಟಿನ್ಯೂಸ್ 9 ಓವರ್ ಹಾಕಿದ್ರು. ನೆಕ್ಸ್ಟ್ ಸ್ಪೆಲ್ ಕಂಟಿನ್ಯೂಸ್ 10 ಓವರ್. ಅಷ್ಟೆಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ. ಯೂಶ್ವಲಿ ಸ್ಪೆಲ್ 5ರಿಂದ 6 ಓವರ್ ಇರ್ತದೆ. ಅಬ್ಬಬ್ಬ ಅಂತಂದರೆ 7 ಓವರ್ ತನಕ ಪುಷ್ ಮಾಡ್ತಾರೆ. ಈ ಮನುಷ್ಯ ಮಾರ್ರೆ 10 ಓವರ್ದು ಸ್ಟ್ರೀಕ್, ಅದು ಸ್ಪೆಲ್ ಹಾಕಿದ್ರು. ಸೂಪರ್ ಅಂದರೆ ಜೀವ ಬಿಟ್ಟು ಏನು ಬೌಲಿಂಗ್ ಹಾಕಿದ್ದಾರೆ, ವಿನ್ ಆಗಲೇಬೇಕು ಅಂತ ಆ ಒಂದು ಜೋಶ್ ಕಾಣ್ತಾ ಇತ್ತು. ನಮ್ಮದು 112 ರನ್ನಿಗೆ 8 ವಿಕೆಟ್ ಹೋಗಿ ಆಗಿದೆ. ಬೇರೆ ಟೈಮಲ್ಲೆಲ್ಲ 112 ರನ್ನಿಗೆ 8 ವಿಕೆಟ್ ಹೋದರೆ 113ಕ್ಕೆ ಆಲ್ಔಟ್ ಆಗಿರ್ತದೆ. ಯಾಕಂದರೆ ನಮ್ಮ ಟೈಲ್ ಎಂಡರ್ಸ್ ಸಪೋರ್ಟ್ ಮಾಡೋದಿಲ್ಲ ಹಾಗೆ ಹೀಗೆ ಅಂತ. 8 ವಿಕೆಟ್ ಹೋದ್ಮೇಲೆ ಬಂದಂಥ ಆಟ ಇದೆಯಲ್ಲ, ಇದು ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ನಿಜವಾಗಿ ಕೂಡ ಒಂಥರ ಟಾಪ್ 10 ಒಂದು ಆ ಫೈಟ್ ಬ್ಯಾಕ್ ಇನ್ನಿಂಗ್ಸಲ್ಲಿ ಇದು ಕೂಡ ಬರ್ತದೆ. ಎಸ್, ಔಟ್ ಸೋತಿರ್ಬೋದು, ಬಟ್ ಎಂಥ ಫೈಟ್ ಬ್ಯಾಕ್ ಮಾರ್ರೆ. ಬುಮ್ರಾ ಅವರು ಲಾಸ್ಟ್ 7 ಇನ್ನಿಂಗ್ಸಲ್ಲಿ 6 ಸಲ 0 ಸುತ್ತಿದ್ದಾರೆ. ಅವರಿಂದ ಏನು ಎಕ್ಸ್ಪೆಕ್ಟೇಷನ್ ಇರಲ್ಲ. ಅವರು 54 ಬಾಲ್ ಆಡಿದರು. 54 ಬಾಲ್ ಆಡಿ 5 ರನ್ ಹೊಡೆದ್ರು. ಆ್ಯಂಡ್ ಸಿರಾಜ್ ಅಣ್ಣ ಕೂಡ ಹಾಗೆ 30 ಬಾಲ್ ಆಡಿದ್ದಾರೆ. ಜಡೇಜಾ ಅವರಿಗೆ ಸಿಗುವಂಥ ಸ್ಥಾನಮಾನದ ಬಗ್ಗೆ ನನಗೆ ಭಾರಿ ಬೇಸರ ಇದೆ. ಅಂಡರ್ ರೇಟೆಡ್ ಟು ದ ಕೋರ್. ಲಾಸ್ಟ್ 5-6 ವರ್ಷದಲ್ಲಿ ರವೀಂದ್ರ ಜಡೇಜಾ ಅವರಷ್ಟು ಕಾಂಟ್ರಿಬ್ಯೂಷನ್ ಟೀಮ್ ಇಂಡಿಯಾದಲ್ಲಿ ಯಾರು ಕೂಡ ಮಾಡಲಿಲ್ಲ. ಎಷ್ಟು ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಇದ್ದಾರೆ, ಐದರ್ ಬ್ಯಾಟಿಂಗ್ ಆರ್ ಬೌಲಿಂಗ್. ಇಂಡಿಯನ್ ಪಿಚ್ ಅಂತ ಬಂದರೆ, ಸಬ್ ಕಾಂಟಿನೆಂಟ್ ಅಂತ ಬಂದರೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲಿ ಸಹ ಕೂಡ ಅವರು 100ಗೆ 100. ಕೆಲವೊಂದು ಮ್ಯಾಚಲ್ಲಿ ಕೆಲವೊಂದ್ಸಲ ಏನೋ ಮಿಸ್ ಆಗ್ತದೆ. ಬಟ್ ಸೇನಾ ಕಂಟ್ರೀಸಲ್ಲಿ ಬ್ಯಾಟಿಂಗ್ ವೈಸು ಅವರು ಕಂಟಿನ್ಯೂಸ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಇದ್ದಾರೆ ಲಾಸ್ಟ್ 4-5 ವರ್ಷಗಳಿಂದ. ನಿನ್ನೆ ಕೂಡ ಹಾಗೆ ಬುಮ್ರಾ ಮತ್ತು ಸಿರಾಜ್ ಇದು ಭಯಂಕರ ಸಪೋರ್ಟ್ ಇಟ್ಕೊಂಡು ಆ 112ಕ್ಕೆ 8 ಹೋದ್ಮೇಲೆ ನಿಧಾನಕ್ಕೆ 170 ತನಕ ಬಂದು ಕೊನೆಗೆ ಆಲ್ಔಟ್ ಆದರು. ಅದು ಮನಸ್ಸಿಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತದೆ. ಯಾಕಂದರೆ ಅಷ್ಟು ಫೈಟ್ ಕೊಟ್ಟು ಆ್ಯಂಡ್ 181 ಬಾಲ್ ಆಡಿದ್ದಾರೆ. ಆ ಪಿಚ್ಚಲ್ಲಿ ಜಡೇಜಾ ಅವರು 181 ಬಾಲ್ಸ್, ಅವರ ಹತ್ರ ಕೂಡ ಯಾರು ಸಹ ಇಲ್ಲ. ನೆಕ್ಸ್ಟ್ ಹೈಯೆಸ್ಟ್ ಐ ಥಿಂಕ್ ಬುಮ್ರಾ ಅವರೇ ಅಂತ ಅಂದ್ಕೊಳ್ತೇನೆ. 54 ಯಾರಾದ್ರು ಆಡಿದಾರ? ಇಲ್ಲ, ರಾಹುಲ್ ಅವರು 58 ಬಾಲ್ ಆಡಿದ್ದಾರೆ. ಓಕೆ, ರಾಹುಲ್ ಮತ್ತು ಬುಮ್ರಾ ಸೇಮ್ ಅಂತಲೇ ಅಂದ್ಕೊಳ್ಳುವ, 4 ಬಾಲ್ ಡಿಫ್ರೆನ್ಸ್ ಉಂಟು. ಅವರ ಹತ್ರ ಕೂಡ ಯಾರಿಲ್ಲ. ಅಷ್ಟು ಬಾಲ್ ಆಡಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಟ್ರೈ ಮಾಡಿದ್ದಾರೆ. ಕೆಲವರು ಹೇಳ್ಬೋದು ಏನಂತಂದರೆ, ಬುಮ್ರಾ ಅವರು ಡಿಫೆನ್ಸ್ ಆಡ್ತಾ ಇದ್ದಾಗ ಆ ಕಡೆಯಿಂದ ಇವರು ಹೊಡಿಬೇಕಿತ್ತು ದಡಬಡ ಅಂತ. ಇದಕ್ಕೆ ಉತ್ತರ 50-50. ಹೌದು, ಇಲ್ಲ. ಹೌದು, ಯಾಕಂತಂದರೆ ಹೌದು, ಅವರು ಡಿಫೆಂಡ್ ಮಾಡ್ತಿದ್ದಾಗ ಅಟ್ಲೀಸ್ಟ್ ಇವರು ರಿಸ್ಕ್ ತಗೋಬೇಕಿತ್ತು, ಆವಾಗ ವಿನ್ ಆಗ್ತಾ ಇದ್ವು ಏನೋ ಹಾಗೆ ಹೀಗೆ ಅಂತ. ಇನ್ನೊಂದು ವಾಸ್ತವ ಏನು ಅಂತಂದರೆ, ಇಲ್ಲ, ವಾಸ್ತವ ಏನು ಅಂತಂದರೆ ಅವರಿಗೆ 2 ಆಪ್ಷನ್ ಇದ್ದದ್ದು. ಒಂದು ಸಿಂಗಲ್ ತೆಗಿಬೇಕು, ಇಲ್ಲ 6 ಹೊಡಿಬೇಕು. 6 ಹೊಡಿದು ನಿಮ್ಗೆ ಗೊತ್ತುಂಟು ಭಾರಿ ಕಷ್ಟ. ಆ ರೆಡ್ ಬಾಲ್ ಅಷ್ಟು ಈಸಿಯಾಗಿ ಮನಸ್ಸಿಗೆ ಬಂದಾಗೆ 6 ಹೊಡಿಲಿಕ್ಕೆ ಆಗೋದಿಲ್ಲ. 4 ಹೊಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂತಂದರೆ ಜಡೇಜಾ ಅವರು ಬಂದ ಕೂಡಲೇ ಎಲ್ಲ ಫೀಲ್ಡರ್ಸು ಹೊರಗಡೆ ಇದ್ದರು. ಫುಲ್ಲು ಆ ಥರದ ಫೀಲ್ಡ್ ಸೆಟಪ್ ಮಾಡಿದರು. ಆ್ಯಂಡ್ ಬೌಲಿಂಗ್ ಕೂಡ ಹಾಗೆ ಫೀಲ್ಡ್ ಸೆಟಪ್ ಕರೆಕ್ಟಾಗಿ ಆ ಲೆಂತ್ 4 ಹೊಡಿಲಿಕ್ಕೆ ಆಗದಂತಹ ಲೈನ್ ಆ್ಯಂಡ್ ಲೆಂತೇ ಹಾಕ್ತಾಯಿದ್ರು ಬೌಲರ್ಸು. ಬೇರೆ ದಾರಿ ಇರಲಿಲ್ಲ. 4 ಬಾಲ್ ಡಿಫೆಂಡ್ ಮಾಡಿ 5ನೇ ಬಾಲು ಅಥವಾ 3 ಬಾಲ್ ಡಿಫೆಂಡ್ ಮಾಡಿ 4ನೇ ಬಾಲ್ ಸಿಂಗಲ್ ತೆಗಿತಾ ಇದ್ರು ಜಡೇಜಾ ವಿತ್ ಹೋಪ್. ಓಕೆ, ಈಗ ಬುಮ್ರಾ ಅವರು ಅಥವಾ ಸಿರಾಜ್ ಅವರು ಇನ್ನು 2 ಬಾಲ್ ಡಿಫೆಂಡ್ ಮಾಡ್ತಾರೆ ಅನ್ನುವಂಥ ನಂಬಿಕೆ ಇಟ್ಕೊಂಡು 4th ಬಾಲ್ ಸಿಂಗಲ್ ತಗೊಳ್ತಾ ಇದ್ರು. ಈ ಥರ ಮಾಡಿ 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 ಅಷ್ಟು ಹತ್ತಿರ ಹೋಗಿ ಕೊನೆಗೆ ಸೋತರ. ಎಸ್ಪೆಷಲಿ ಆ ಲಾಸ್ಟ್ ಬೋಲ್ಡ್ ಆದ ಬಾಲ್, ಸಿರಾಜ್ ಬೋಲ್ಡ್ ಆದ ಬಾಲು, ಅವರ ಲೈಫಲ್ಲಿ ಅವರು ಅಷ್ಟು ಚಂದ ಮಿಡ್ಲ್ ಆಫ್ ದ ಬ್ಯಾಟಲ್ಲಿ ಡಿಫೆಂಡ್ ಮಾಡಿರ್ಲಿಕ್ಕೂ ಇಲ್ವ. ಅಷ್ಟು ಪ್ರಾಪರ್ ಡಿಫೆಂಡ್ ಮಾಡಿದ್ದಾರೆ ಆ ಬಾಲನ್ನು. ಆ ಬಾಲ್ ಪಿಚ್ಚಾಗಿ ಮುಂದೆ ಪಿಚ್ಚಾಗಿ ಪಟಾರ್ ಅಂತ ಹಿಂದೋಯ್ತು. ಐ ಥಿಂಕ್ ಟಾಪ್ ಸ್ಪಿನ್ ಹಾಕಿದೆ, ಎಂತ ಹಾಕಿದೆ ಅಂತ ಗೊತ್ತಿಲ್ಲ ಬಶೀರ್ ಅವರು. ಆ ಬಾಲ್ ಪಿಚ್ಚಾಗಿ ಹಿಂದೋಗಿ ವಿಕೆಟಿಗೆ ಹೊಡಿತು. ಅದು ಸಹ ಲೆಗ್ ಸ್ಟಂಪ್. ಇದು ಆ ಒಂದೇ ಬೇಲ್ಸ ಪಟಾರ್ ಅಂತ ಬಿತ್ತು. ಆ ಕ್ಷಣಕ್ಕೆ ಸಿರಾಜ್ ಕಣ್ಣಲ್ಲಿ ಬಳಬಳ ನೀರು. ಅಂದರೆ ಇಷ್ಟು ಒಂದು ಪ್ರಯತ್ನ ಮಾಡಿ ಕೂಡ ಸೋತ್ವಲ್ಲ ಮಾರ್ರೆ ಅಂತ. ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಇಂಗ್ಲೆಂಡ್ ಕ್ರಿಕೆಟ್ ಅವರು ತೋರಿಸಿದಂತಹ ಸ್ಪಿರಿಟ್ ಆಫ್ ಗೇಮ್. ಮ್ಯಾಚ್ ಇಡೀ ಸ್ಲೆಡ್ಜಿಂಗ್ ಆಗ್ತಾ ಇತ್ತು, ಏನೇನೋ ಮಾತಾಡಿಕೊಳ್ತಾ ಇದ್ರು. ಬಟ್ ಮ್ಯಾಚ್ ವಿನ್ ಆದ ಕೂಡಲೇ ಸಿರಾಜ್ ಹತ್ರ ಬಂದು ಹ್ಯಾರಿ ಬ್ರೂಕ್ ಮತ್ತು ರೂಟ್ ಸಮಾಧಾನ ಮಾಡಿದ್ದು, ಮತ್ತು ಜಡೇಜಾ ಅವ್ರನ್ನ ಗಟ್ಟಿ ತಬ್ಕೊಂಡಿದ್ದು ಸ್ಟೋಕ್ಸು. ಅಂದರೆ
ನೀನು ಯಾವುದೋ ಲೆವೆಲಲ್ಲಿ ಬ್ಯಾಟಿಂಗ್ ಮಾಡಿದ್ವಿ ಮಾರ್ರೆ, ಅಷ್ಟು ಫೈಟ್ ಕೊಟ್ಟು ನಮಗೆ ಖುಷಿ ಆಯಿತು, ಸಮಾಧಾನ ಮಾಡ್ಕೋ, ಇಟ್ ಹ್ಯಾಪನ್ಸ್ ಅಂತ ಆ ಒಂದು ಅಪ್ಪುಗೆ ಇದೆಯಲ್ಲ, ಅದು ಮ್ಯಾಚ್ ಗೆದ್ದ ಲೆಕ್ಕಕ್ಕೆ ಅಷ್ಟು ಖುಷಿ ಆಯಿತು. ಆ ಒಂದು ಮೊಮೆಂಟ್ ನೋಡಿ, ಯಾವ ದುಃಖದಲ್ಲಿ ಸಹ ಅಷ್ಟು ಖುಷಿ ಆಯಿತು. ಆ್ಯಂಡ್ 3 ಟೆಸ್ಟ್ ಮ್ಯಾಚನ್ನು ಸಹ ಭಾರತ ವಿನ್ ಆಗ್ಲಿಕ್ಕೆ ಆಗ್ತಾಯಿತ್ತು. ಅದೇ ಕೀ ಮೂಮೆಂಟ್ಸಲ್ಲಿ ನಮ್ಮದು ಸ್ವಲ್ಪ ಆಚೀಚೆ ಆಯಿತು ನೋಡಿ. ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಸಿಕ್ಕಾಬಟ್ಟೆ ಕ್ಯಾಚ್ ಬಿಟ್ವಿ ಇನ್ನೊಂದು ಎರಡೂ ಇನ್ನಿಂಗ್ಸಲ್ಲಿ ಸಹ ಫಸ್ಟ್ ಟೆಸ್ಟ್ ಮ್ಯಾಚ್ ಇದು ಆ ಒಂದು ಬ್ಯಾಟಿಂಗ್ ಕೊಲ್ಯಾಪ್ಸು. ಸೆಕೆಂಡ್ ಟೆಸ್ಟ್ ಮ್ಯಾಚ್ ಭರ್ಜರಿ ಅಂತರದಿಂದ ಗೆದ್ವಿ. ಥರ್ಡ್ ಟೆಸ್ಟ್ ಮ್ಯಾಚ್ ಹೇಳಿದೆ, ಫಸ್ಟ್ ಇನ್ನಿಂಗ್ಸಲ್ಲಿ ಆ ಒಂದು 50-60 ರನ್ಸ್ ಲೀಡ್ ಬೇಕಿತ್ತು, ಆವಾಗ ಹೆಲ್ಪ್ ಆಗ್ತಾಯಿತ್ತು. ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸ್ ನಾವು ಬೌಲಿಂಗ್ ಮಾಡುವಾಗ 33 ರನ್ನು ಎಕ್ಸ್ಟ್ರಾಸ್, ಅದರಲ್ಲಿ 25 ರನ್ನು ಲೆಗ್ ಬೈ ಅಲ್ಲ, ಅದರರ್ಥ ಜುರೇಲ್ ಕೆಟ್ಟದಾಗಿ ಕೀಪಿಂಗ್ ಮಾಡಿದಾರಂತಲ್ಲ, ನಾವು ಒಂಚೂರು ವೇಯಾರ್ಡ್ ಬೌಲಿಂಗ್ ಹಾಕಿದ್ದೇವೆ ಅಂತ ನನಗೆ ಅನಿಸೋದು. ಇನ್ಸ್ವಿಂಗ್ ಹಾಕ್ಲಿಕ್ಕೆ ಹೋಗಿ ಲೆಗ್ ಸ್ಟಂಪ್ ಹತ್ರ ಪಿಚ್ ಮಾಡಿ ಅದು ಇನ್ನೂ ಸಹ ಎಲ್ಲಿ ಆ ಕಡೆ ಓಡ್ತಾ ಇತ್ತು. ಸೊ ಜುರೇಲಿಗೆ ಹಿಡಿಲಿಕ್ಕಾಗಲಿಲ್ಲ. ಅಲ್ಲಿ ಅದು ಎಕ್ಸ್ಟ್ರಾಸ್ ಕಡಿಮೆ ಎಲ್ಲ ಬಂದಿದ್ದಿದ್ರೆ, ಅದೇ ಇಫ್ ಫೆಲ್ಸ್ ಅದು ಹಾಗೆ ಆಗಿದ್ದಿದ್ರೆ ಇದು ಹೀಗೆ ಆಗ್ತಾ ಇತ್ತು, ವಿನ್ ಆಗ್ತಿದ್ವಿ ಹಾಗೆ ಹೀಗೆ ಅಂತ. ನೆಕ್ಸ್ಟ್ ಮ್ಯಾಚಲ್ಲಿ ಸೇಮ್ ಟೀಮ್ ಇರ್ತದೆ, ಅಂದರೆ ಬುಮ್ರಾ ಅವರು ಇದ್ರೆ ಹೇಳೋದು, ಸೇಮ್ ಟೀಮ್ ಇರ್ತದೆ, ಒಂದೇ ಒಂದು ಚೇಂಜಸ್ ಇರ್ಬೋದು. ನನ್ನ ಪ್ರಕಾರ ಕರುಣ್ ನಾಯರ್ ಅವರದ್ದು ಕರಿಯರ್ ಮುಗೀತು, ಅವರ ಬದಲಿಗೆ ಸಾಯಿ ಸುದರ್ಶನ್ ಅಥವಾ ಈಶ್ವರನ್ ಅವರಿಗೆ ಚಾನ್ಸ್ ಕೊಡ್ತಾರೆ ಬಿಟ್ಟರೆ ತಂಡದಲ್ಲಿ ಬದಲಾವಣೆ ಅಗತ್ಯ ನನಗಂತೂ ಇಲ್ಲ. ನಾನು ಸೀರೀಸ್ ಸ್ಟಾರ್ಟ್ ಆಗುವಾಗ ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ, ಪಕ್ಕ ಭಾರತ 0-5 ಅಂತರದಿಂದ ವೈಟ್ ವಾಶ್ ಮಾಡಿಸ್ಕೊಂಡು ಬರ್ತಾರೆ ಅಂತಾರೆ. ಯಾಕಂದ್ರೆ ನನಗೆ ಅಷ್ಟೇನು ಹೋಪ್ಸ್ ಇರಲಿಲ್ಲ. ಒಬ್ಬೊಬ್ಬರ ಪರ್ಸ್ನಲ್ ಒಪಿನಿಯನ್ ಬಿಡಿ, ನನಗೇನು ಹೋಪ್ಸ್ ಇರಲಿಲ್ಲ ಈ ತಂಡದ ಬಗ್ಗೆ. ಬಟ್ ಇವರು 3 ಟೆಸ್ಟಲ್ಲಿ ಆಡಿದಂಥ ಆಟ ಇದೆಯಲ್ಲ, ನನ್ನ ಮನಸ್ಸಂತೂ ಗೆದ್ದು ಬಿಟ್ರಪ್ಪ. ಸಿಕ್ಕಾಪಟ್ಟೆ ಚೆಂದ ಮಾಡಿ ಆಡಿದ್ದಾರೆ. 3 ಟೆಸ್ಟ್ ಮ್ಯಾಚ್ ಕೂಡ ಸಿಕ್ಕಾಪಟ್ಟೆ ಚೆಂದ ಮಾಡಿ ಆಡಿದ್ದಾರೆ. ಆ್ಯಂಡ್ 3 ಟೆಸ್ಟ್ ಮ್ಯಾಚ್ 5 ದಿನಗಳ ಕಾಲ ಬಂದಿದೆ. ಇವಾಗ ನೋಡಿ, ಸಬ್ ಕಾಂಟಿನೆಂಟಲ್ಲಿ ಟೆಸ್ಟ್ ಮ್ಯಾಚ್ ಆಗ್ತದೆ, 2.5 ದಿನಕ್ಕೆ ಮುಗೀತದೆ. ಆಸ್ಟ್ರೇಲಿಯಾದಲ್ಲೆಲ್ಲ ಕೆಲವೊಂದ್ಸಲ ನಾವು 2.5 ದಿನದಲ್ಲೇ ಮ್ಯಾಚ್ ಸೋತಿದ್ದೇವೆ. ಸೌತ್ ಆಫ್ರಿಕಾದಲ್ಲೂ ಹಾಗೆ, ಅಥವಾ ನ್ಯೂಜಿಲೆಂಡಲ್ಲೆಲ್ಲ ಹಾಗೆ ಸೋತಿದ್ದೇವೆ. ಬಟ್ ಕಂಟಿನ್ಯೂಸ್ 3 ಟೆಸ್ಟ್ ಮ್ಯಾಚ್ 5ನೇ ದಿನ ತನಕ ಹೋಗಿರೋದು, ಅಂದರೆ ಆ್ಯಸ್ ಅ ಟೆಸ್ಟ್ ಕ್ರಿಕೆಟ್ ಫ್ಯಾನ್ ಇದಕ್ಕಿಂತ ಸಹ ಒಂದು ಖುಷಿಯ ವಿಚಾರ ಇನ್ನೇನಿಲ್ಲ. 2 ತಂಡ ಕೂಡ ಜಿದ್ದು ಪ್ರದರ್ಶನ ಕೊಡ್ತಾ ಉಂಟು, ಮೈ ಮೇಲೆ ಬಂದವರ ಹಾಗೆ. ಸೊ ಜಸ್ಟ್ ಏನೋ ಒಂದು 51% ಇಂಗ್ಲೆಂಡ್ ಅವರು ಚೆಂದ ಮಾಡಿ ಆಡಿದ್ರು, ನಾವು 49% ಚೆಂದ ಮಾಡಿ ಆಡಿದೆವು ಅಂತ ಏನೋ ಹೇಳಬೇಕಷ್ಟೇ. ಸೋಲು ಈಸ್ ಅ ಸೋಲು, ಹೀನಾಯ ಸೋಲು ಆದರೆ ಸಹ ಸೋಲೆ, ಅಥವಾ ಹತ್ತಿರ ಬಂದು ಸೋತ್ರೆ ಸಹ ಸೋಲೆ. ಬಟ್ ಸ್ಟಿಲ್ ಆ ಸೋಲಿನಲ್ಲಿ ಸಹ ಸುಮಾರು ಪಾಸಿಟಿವ್ಸ್ ಉಂಟು. ಆ್ಯಂಡ್ ಈ ಒಂದು ಫೈಟ್ ಬ್ಯಾಕ್ ಇದೆಯಲ್ಲ, ಇದು ಕ್ರಿಕೆಟ್ ಇರುವ ತನಕ ಇದೊಂದು ನೆನಪಿರ್ತದೆ. ಆ್ಯಂಡ್ ಆ ಒಂದು ಮೊಮೆಂಟ್, ಸ್ಪಿರಿಟ್ ಆಫ್ ದ ಗೇಮ್, 2005ರ ಆ್ಯಶಸ್ ಸೀರೀಸಲ್ಲಿ ಆಸ್ಟ್ರೇಲಿಯಾ ಸೋತ ಮೇಲೆ ಫ್ಲಿಂಟ್ ಆಫ್ ಬಂದು ಹೀಗೆ ಸಿರಾಜ್ ಅಣ್ಣನ ಥರವೇ ಕೂತ್ಕೊಂಡಿದ್ದಂತಹ ಬ್ರೆಟ್ಲಿಯನ್ನು ಸಮಾಧಾನ ಮಾಡುವಂಥ ಆ ಒಂದು ಸೀನನ್ನು ನೆನಪು ಮಾಡಿತ್ತು. ಅದು ಹೀಗೆ ಅಂತ ಕಣ್ಣು ಮುಂದೆ ಬಂತು. ಯಾಕಂದರೆ ಅದು ನಾನು ಹೈಲೈಟ್ಸ್ ಎಲ್ಲ ನೋಡಿದ್ದೆ ಆ ಮ್ಯಾಚಿದು. ಸೊ ಅದು ಫ್ಲಿಂಟ್ ಆಫ್ ಸಮಾಧಾನ ಮಾಡೋದೆಲ್ಲ ನೋಡಿದ್ದೆ. ಸೊ ಅದೇ ಥರ ಅನಿಸಿತು. ಇಂಗ್ಲೆಂಡ್ ಅದೊಂದು ಮೊಮೆಂಟ್ ಇದೆಯಲ್ಲ, ಅದು ಭಾರಿ ಇಷ್ಟ ಆಯ್ತಪ್ಪ. ನೀವು ಏನೇ ಬೈಕೊಳ್ಳಿ, ಏನೇ ಇರಲಿ, ಮ್ಯಾಚ್ ಮುಗ್ದ ಕೂಡಲೇ ಅದನ್ನು ಮರೆತು ಸಮಾಧಾನ ಮಾಡುವಂಥ ರೀತಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ರವೀಂದ್ರ ಜಡೇಜಾ, ಯು ಆರ್ ಅವರ್ ಹೀರೋ. ಯಾರೆಂತ ಬೇಕಾದ್ರೆ ಹೇಳಲಿ, ಯು ಆರ್ ಹೀರೋ. ಕೆಲವರು ಹೇಳ್ತಾರೆ ಸೆಲ್ಫಿಶ್ ಇವರು ವಿನ್ ಮಾಡಿಸೋದಿಲ್ಲ ಹಾಗೆ. ಯು ಆರ್ ಅವರ್ ಹೀರೋ, ದಟ್ಸ್ ಇಟ್. ನಾನು ತುಂಬ ನಿಧಾನಕ್ಕೆ ಮಾತಾಡಿದೆ, ನಂಗೆ ಮನಸ್ಸಲ್ಲಿ ಇದ್ದದೆಲ್ಲ ಮಾತಾಡಿದ್ದೇನೆ. ಬೇಸರ ಅಂತೂ ಖಂಡಿತ ಆಗಿರ್ತದೆ. ಬಟ್ ನೋಡುವ, ನೆಕ್ಸ್ಟ್ 2 ಟೆಸ್ಟ್ ಮ್ಯಾಚ್ ಒಳ್ಳೆ ಪ್ರದರ್ಶನ ಕೊಡಲಿ. 3-0 ಆಗ್ತಾಯಿತ್ತು, ನಾವು 3 ಟೆಸ್ಟ್ ಮ್ಯಾಚನ್ನು ವಿನ್ ಆಗುವಂಥ ಸ್ಥಿತಿಯಲ್ಲಿದ್ವಿ. ಓಕೆ, 2 ಟೆಸ್ಟ್ ಮ್ಯಾಚ್ ಸೋತಿದ್ದೇವೆ. ಇದು ಹೊಸ ತಂಡ. ಸೊ ನಾವು ಕೂಡ ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಇಲ್ಲ ಮಾರ, ಚೆಂದ ಮಾಡಿ ಆಡಿದ್ದಾರೆ ಅಂತ. ಆ್ಯಂಡ್ ಒಂದು ನಿಮಿಷ ಮಾತಾಡಿಬಿಡ್ತೇನೆ. ಕರುಣ್ ನಾಯರ್ ಅವ್ರನ್ನ ಯಾಕೆ ಹೀಗೆ ಅಂತ ನೋಡಿ, ಅವರು ಅರ್ಹತೆಯ ಮೇರೆಗೆ ಬಂದಿರೋದು ಪ್ಲೇಯಿಂಗ್ 11ಗೆ. ಏನು ಅರ್ಹತೆ ಅಂತಂದರೆ, ಈ ಏನು ದೇಶೀಯ ಕ್ರಿಕೆಟಲ್ಲಿ ಟನ್ಸ್ಗಟ್ಟಲೆ ರನ್ಸ್ ಹೊಡೆದು ಪ್ರೂವ್ ಮಾಡಿದ್ದಾರೆ. ಆ ಪ್ರೂವ್ ಮಾಡಿದ್ದಕ್ಕೆ ಏನು ಮಾಡಿದ್ದಾರೆ, ಅವರಿಗೆ ಇಂಗ್ಲೆಂಡ್ ಸೀರೀಸ್ಗೆ ಸೆಲೆಕ್ಟ್ ಮಾಡಿದರು. ಮತ್ತು ಇಂಗ್ಲೆಂಡ್ ಎ ವರ್ಸಸ್ ಇಂಡಿಯಾ ಏನೋ ಪ್ರಾಕ್ಟೀಸ್ ಮ್ಯಾಚ್ ಆಯ್ತಲ್ಲ, ಅದರಲ್ಲಿ ಕೂಡ ಸೀರೀಸ್ ಸ್ಟಾರ್ಟ್ ಆಗೋ ಮುಂಚೆ 200 ಹೊಡೆದ್ರು. ಸೊ ಅದರಲ್ಲಿ ಅವರು ಜಸ್ಟಿಫೈ ಮಾಡಿದ್ರು, ಇಲ್ಲ ನಂದು ಬ್ಯಾಟ್ ಫ್ಲೋ ಒಳ್ಳೆ ಉಂಟು, ರನ್ ಹೊಡಿತೇನೆ ಅಂತ. ಅಲ್ಲೆಲ್ಲ ಪ್ರೂವ್ ಮಾಡಿದ್ದಕ್ಕೆ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಸಿಕ್ಕಿತ್ತು. ಪ್ಲೇಯಿಂಗ್ 11ನಲ್ಲಿ ಇವರು ಹೀಗೆ ಆಡ್ತಾರೆ ಅಂತ ಯಾವ ಕೋಚ್ ಕೂಡ ಗೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅವರಿಗೆ 3 ಟೆಸ್ಟ್ ಮ್ಯಾಚ್ ಅವಕಾಶ ಕೊಟ್ಟರು. ಕ್ರಿಕೆಟ್ ಗಿವ್ ಮಿ 1 more ಚಾನ್ಸ್, 1 ಅಲ್ಲ ಅಣ್ಣ, 3 ಚಾನ್ಸ್ ಕೊಟ್ಟರು. ಈಗ ಇನ್ನೂ ಚಾನ್ಸ್ ಸಿಗೋದು ಡೌಟು. ಏಜ್ ಕೂಡ ಆಗಿದೆ. ಅವರ ಕರಿಯರ್ ಇಲ್ಲಿಗೆ ಮುಗೀತಂತ ಅನ್ನಿಸ್ತಾ ಉಂಟು. ಸೊ ಅವ್ರನ್ನ ಯಾಕೆ ಮಾಡಿದ್ದು, ಅವರು ಅರ್ಹತೆಯ ಮೇರೆಗೆ ಬಂದಿದ್ದು. ಬಟ್ ಇಲ್ಲಿ ಪರ್ಫಾರ್ಮ್ ಮಾಡಲಿಲ್ಲ. ಇನ್ನೂ ಚಾನ್ಸ್ ಸಿಗೋದು ಡೌಟ್.
ಎಸ್, ನಾನು ಎಂಥಾರು ಕವರ್ ಮಾಡದಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ ದಿ ಬೆಸ್ಟ್. 4ನೇ ಟೆಸ್ಟ್ ಭಾರತ ನೋಡು ಯಾವ ಥರ ಫೈಟ್ ಬ್ಯಾಕ್ ಕೊಡ್ತದೆ, ವಿನ್ ಆಗ್ತಾರ ಸೋಲ್ತಾರ ಎಂತಂದು ನೋಡು. ಸರಿಯಾಗಿರೋ ಬರುವ. ನಮಸ್ಕಾರ.